ನಮಸ್ತೆ ಸ್ಟೂಡೆಂಟ್ಸ್, ಇವತ್ತು ನಿಮಗೆಲ್ಲರಿಗೂ ಒಂದು ಪಜಲನ್ನು ಕೇಳ್ತಾ ಇದ್ದೀನಿ. ಅದೇನೆಂದರೆ, ನಾನು ಪ್ರಿಪೇರ್ ಮಾಡಿದ ಟೈಮ್ ಟೇಬಲ್ನ ನಾನೇ ಫಾಲೋ ಮಾಡೋದಿಲ್ಲ. ಇದರಲ್ಲಿ ನಾನು ಯಾರು ಅಂಥೇಳಿ. ಸೊ ಯಾರು ಕರೆಕ್ಟಾದ ಆನ್ಸರ್ ಕೊಡ್ತೀರಿ ಅವರಿಗೆ ನನ್ನ ಕಡೆಯಿಂದ ಏನೂ ಸಿಗೋದಿಲ್ಲ, ಬಟ್ ಐ ವಿಲ್ ಅಪ್ರಿಷಿಯೇಟ್, ರೈಟ್? ಇಟ್ಸ್ ಓನ್ಲಿ ಫಾರ್ ಜೋಕ್, ಓಕೆ? ಸೊ ಅದಕ್ಕೆ ಆನ್ಸರ್ ಕೂಡ ನಾನು ಡೈರೆಕ್ಟಾಗಿ ಹೇಳೋದಿಲ್ಲ, ಬಟ್ ಐ ವಿಲ್ ಟೆಲ್ ಯು ಸಮಥಿಂಗ್. ಸೊ ನಮ್ಮ KEAದವರು UGC 2020 ಆರ್ಕಿಟೆಕ್ಚರ್ ಶ್ರೇಯಾಂಕವನ್ನು 21/11/2020 ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದ್ದಾರೆ. ಪಾಪ ಇನ್ನೂ ಕೂಡ ಅವರಿಗೆ ರಾತ್ರಿ 8 ಗಂಟೆ ಆಗಿಲ್ಲ. ಬಟ್ ಯಾವ ಒಂದು ದೇಶದ ಟೈಮ್ ಟೇಬಲ್ ಪ್ರಕಾರ ಇವರು ವೇಟ್ ಮಾಡ್ತಾಯಿದ್ರು 8 ಗಂಟೆ ಆಗಲಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಥವಾ 21/12ಗೆ ಏನಾದರೂ ಅನೌನ್ಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸೊ 2 o'clock ಈಗ ಇನ್ನೊಂದು ಜೋಕನ್ನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ, 22/11/2020 ಇಚ್ಛೆ ಆಯ್ಕೆಯನ್ನು ದಾಖಲಿಸುವ, ಅಂದರೆ ಆಪ್ಷನ್ ಎಂಟ್ರಿಗೆ 2 ಗಂಟೆಯಿಂದ ನಿಮಗೆ ಟೈಮನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಲ್ಲಿ ಲಿಂಕ್ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಇಲ್ಲಿ ಸ್ಟೂಡೆಂಟ್ಸಿಗೆ ಪ್ರತಿಯೊಂದು ನಿಮಿಷವೂ ಅವರ್ಸು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಅಂಥದ್ರಲ್ಲಿ ಇಲ್ಲಿ ಅವರು ಲೇಟ್ ಮಾಡಿದ ಮೇಲೆ ಡೆಫಿನೆಟ್ಲಿ ಇದನ್ನು ಕೂಡ ಅವ್ರು ಲೇಟ್ ಮಾಡಲೇಬೇಕು, ಇದನ್ನು ಲೇಟ್ ಮಾಡಿದ ಮೇಲೆ ಇದನ್ನು ಲೇಟ್ ಮಾಡಲೇಬೇಕು. ಹಾಗೆ ಈಗೇನು ನಮಗೆ ನೀಟ್ ಕೌನ್ಸಲಿಂಗ್ ಶೆಡ್ಯೂಲ್ ರೀಶೆಡ್ಯೂಲ್ ಆಗಿದೆ, ಅದೇ ರೀತಿ ಹಾಗಾದರೆ CETನೂ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಕೇಳಿದರೆ ಡೆಫಿನೆಟ್ಲಿ ಇದೆ ಅಂತಲೇ ಹೇಳಬೇಕಾಗ್ತದೆ. ಅಂದರೆ ಇದು ಇವರೇ ರೆಡಿ ಮಾಡಿರುವಂಥ ಟೈಮ್ ಟೇಬಲ್ಲು. ಸೊ ಆನ್ಸರ್ ನಿಮಗೆ ಸಿಕ್ಕಿರಬೇಕು ಯಾರು ಅಂಥೇಳಿ. ಸೊ ಇಲ್ಲಿ 22/11 ಅಂತ ಇದೆ. ಒಂದೊಮ್ಮೆ ಇವರು ಈಗ ಸ್ಟಾರ್ಟ್ ಮಾಡಿದರೂ ಕೂಡ ನನ್ನ ಕ್ವಶನ್ ಏನಂತಂದರೆ, ವಿದೌಟ್ ದಿ ಆರ್ಕಿಟೆಕ್ಚರ್ ರ್ಯಾಂಕಿಂಗ್ ಹೌ ಸ್ಟೂಡೆಂಟ್ಸ್ ಕ್ಯಾನ್ ಡೂ ಆಪ್ಷನ್ ಎಂಟ್ರಿ ಫಾರ್ ಆರ್ಕಿಟೆಕ್ಚರ್ ರ್ಯಾಂಕಿಂಗ್, ಇದು ಕೂಡ ಕೊಟ್ಟಿಲ್ಲ. ಎಡಿಷನ್ ಟು ದ್ಯಾಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಎಗ್ರಿಕಲ್ಚರಲ್ ಕೋಟಾದಲ್ಲಿ ಅರ್ಹತಾ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಭಾಳ ದಿವಸದ ಹಿಂದೆಯೇ. ಯಾರು ಅರ್ಹರು ಅಂದರೆ ಎಲಿಜಿಬಲ್, ನಾನ್ ಎಲಿಜಿಬಲ್. ಬಟ್ ಅವರಿಗೂ ಕೂಡ ಒಂದು ರ್ಯಾಂಕಿಂಗ್ ಆಗಲಿ ಅಥವಾ ಒಂದು ಮೆರಿಟ್ ಲೀಸ್ಟ್ ಆಗಲಿ ಏನಾದರೂ ಒಂದು ಕೊಡಬೇಕಿತ್ತು, ಇದುವರೆಗೂ ಕೂಡ ಕೊಟ್ಟಿಲ್ಲ. ಅಂದರೆ ಅಗ್ರಿಕಲ್ಚರ್ ಕೋಟಾದಲ್ಲಿ ಯಾವ ರೀತಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಸೀಟನ್ನು ಅನ್ನೋದನ್ನು ಕೂಡ ನನಗೆ ಕ್ವಶನ್ ಆಗಿ ಉಳಿದಿದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಕ್ವಶನ್ ಕೇಳಿದೆ. ಸೊ ನಾನೇ ಪ್ರಿಪೇರ್ ಮಾಡಿದಂತಹ ಟೈಮ್ ಟೇಬಲು ನಾನೇ ಫಾಲೋ ಮಾಡೋದಲ್ಲ. ಇದರಲ್ಲಿ ನಾನು ಯಾರು, ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಹಾಗೆ ಟೆನ್ಷನ್ನಲ್ಲಿರುವಂಥ ಈ ಸ್ಟೂಡೆಂಟ್ಸಿಗೆ ಸ್ವಲ್ಪ ಜೋಕ್ ಇರಲಿ ಅಂಥೇಳಿ, ಹಾಸ್ಯ ಇರಲಿ ಅಂಥೇಳಿ ಮಾಡಿರುವಂಥದ್ದು. ಯಾರೂ ಮನಸ್ಸಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.